ಎಲ್ದೂರು ಗ್ರಾಮದಿಂದ ತಿರುಪತಿ ತಿರುಮಲ ಪಾದಯಾತ್ರೆಗೆ ಸಹಸ್ರ ಸಂಖ್ಯೆಯ ಭಕ್ತರು ಸುಮಾರು ಈ ದಿನ 21ನೇ ವರ್ಷದ ಸರ್ವತೋಮುಖ ಅಭಿವೃದ್ಧಿಯ ಲೋಕ ಕಲ್ಯಾಣಕ್ಕಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ಗೌರವಾನ್ವಿತರು ದೇವರು ವರ ಕೊಡುವುದು ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜ ಸೇವೆ ಮಾಡುವ ಮನೋಭಾವವುಳ್ಳ ದಿವಂಗತ ಡಾಕ್ಟರ್ ಟಿಎಸ್ ಆದಿನಾರಾಯಣ್ ಅವರ ಕುಟುಂಬ ಸ್ಫೂರ್ತಿದಾಯಕಕ್ಕೆ ಸಾಕ್ಷಿಯಾಗಿದೆ. ಅವರ ಸವಿ ನೆನಪು ಮತ್ತು ಅವರ ಕುಟುಂಬ ಹಾಗೂ ಸ್ನೇಹಿತರು, ಅವರ ಹಿತೈಷಿಗಳು, ಸಹೋದರಿಯರು ಎಲ್ಲರ ಶ್ರಮವೇ ಈ ದಿನ ಪಾದಯಾತ್ರೆ, ಭಕ್ತರ ಸೇವೆ, ಸತತವಾಗಿ ಸುಮಾರು 20 ವರ್ಷಗಳ ತಿರುಮಲ ಪಾದಯಾತ್ರೆ ಯಶಸ್ವಿಯಾಗಿದೆ. ಈ ದಿನ 21ನೇ ವರ್ಷದ ಸುಮಾರು 500ಕ್ಕೂ ಹೆಚ್ಚು ಭಕ್ತರ ದರ್ಶನ ಪಡೆಯುವ ಭಾಗ್ಯ ಭಾಗವಹಿಸಿದ್ದು, ಬಂದಿರುವ ಎಲ್ಲಾ ಭಕ್ತರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರಿಗೂ ಎಲ್ಲಾ ರೀತಿಯ ರುಚಿಕರ ಅಡುಗೆ ಮಾಡಲು ಆಂಜನಪ್ಪನವರ ತಂಡದ ಜೊತೆಗೆ 25 ಜನರ ಸೇವಾಕರ್ತರು ತಂಡ ಸದಾ ಸಿದ್ಧವಾಗಿರುತ್ತಾರೆ. ಹಾಗೂ ಶ್ರೀ ರಾಜಣ್ಣನವರ ಭಕ್ತರಿಗೆ ಲಾರಿ ವ್ಯವಸ್ಥೆ, ಸೋಮಣ್ಣ ಮತ್ತು ರಾಜೇಂದ್ರರವರು ಟೆಂಪೋ ಸೇರಿ ಸುಮಾರು 7 ಹೆಚ್ಚು ವಾಹನಗಳು, ಆಹಾರ ಸಾಮಗ್ರಿಗಳ, ನೀರಿನ ಬಾಟಲ್ ವ್ಯವಸ್ಥೆ, ತಿರುಮಲ ತಿರುಪತಿ ಪಾದಯಾತ್ರೆ ಭಕ್ತರಿಗೆ ಲಗೇಜ್ ಒತ್ತುವ ಇವರ ಜೊತೆಗೆ ಪಾದಯಾತ್ರೆಯ ಪ್ರಥಮ ಚಿಕಿತ್ಸೆಯ ಔಷಧಿ, ಎಲ್ಲ ರೀತಿಯ ಮಾತ್ರೆ, ವೈದ್ಯಕೀಯ ಸಾಮಗ್ರಿಗಳನ್ನು ಒದಗಿಸಲು ಒಂದು ಕಾರು ಕೂಡ ಪಾದಯಾತ್ರೆಯ ಜನರ ಭಕ್ತರಿಗೆ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ. ಪ್ರತಿದಿನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಿಹಿಯನ್ನು ಮತ್ತು ಬಾಳೆಹಣ್ಣು, ಭಕ್ತರಿಗೆ ರಾಗಿ ಮುದ್ದೆ, ಹಿದಕಿನ ಬೇಳೆ, ಸಾಂಬಾರ್, ವಿವಿಧ ರೀತಿಯ ಫಲಾಹಾರಗಳು ಸಿಗಲಿದೆ. ಎಲ್ಲ ಭಕ್ತರಿಗೂ ರಾತ್ರಿ ಮಲಗಲು ತಂಗುದಾಣ, ಕಲ್ಯಾಣ ಮಂಟಪವನ್ನು ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ. ಪಾದಯಾತ್ರೆಗೆ ಸಹಕರಿಸಿದ ಗೌರವಾನ್ವಿತರು ಎಲ್ಲರಿಗೂ ಈ ದಿನ ಮರೆಯಲಾರದ ಹಬ್ಬದ ಸಂಭ್ರಮದ ದಿನ. ಹಾಗೂ ಪಾದಯಾತ್ರೆಗೆ ಹೊರಡುವ ಭಕ್ತರ ಗ್ರಾಮಗಳು ಎಲ್ದೂರು, ಪೆದ್ದಪಲ್ಲಿ, ಲಕ್ಷ್ಮೀಸಾಗರ್, ಬೀರಗಾನಹಳ್ಳಿ, ಶಾಗತೂರು, ಮಂಜಲ್ ನಗರ, ನರ್ಲಂಡಪಲ್ಲಿ, ಮುಳುಬಾಗಿಲು ತಾಲೂಕು, ಕಲಾಸಿಹಳ್ಳಿ, ನಾಗದೇಪಲ್ಲಿ, ಅಡ್ಗಲ್, ಚಿಲಕಲ, ನೆರಪು, ಬೊಮ್ಮನೂರು, ಬೆಂಗಳೂರು ಗ್ರಾಮಾಂತರ, ಶಿಡ್ಲಘಟ್ಟ, ದಿಬ್ಬೂರಪಲ್ಲಿ ಎಲ್ಲ ಭಕ್ತರಿಗೂ ಈ ಸಂದರ್ಭದಲ್ಲಿ ಗೌರವಾನ್ವಿತರು ವ್ಯವಸ್ಥೆ ಮುಂದಾಳತ್ವ ಸಮಾಜ ಸೇವಕರು, ಸುಜಯ್ ಪ್ರಕಾಶ್ ಕುಟುಂಬದವರು, ವಕೀಲರು, ರಾಜಣ್ಣ, ಅರ್ಚನಾ ಮೇಡಂ ಹೀಗೆ ಹಲವಾರು ಭಕ್ತರ ಸಲಹೆ ಸೂಚನೆಗಳು ತಿರುಮಲ ತಿರುಪತಿ ದೇವಸ್ಥಾನದ ಬಗ್ಗೆ ವ್ಯಕ್ತಪಡಿಸಿದ್ರು. ಎಲ್ಲ ಭಕ್ತರಿಗೂ ಪ್ರಕಾಶ್ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದ್ರು. నీ నామము చెబుతూ నీ పేరే చెబుతూ నీ మాటే చెబుతూ నీ పాటే చెబుతూ నీ పాటలు పాడుతూ మేము హాడుతో పాడుతూ మేము వస్తామయ్యా, మేము వచ్చామయ్యా, మేము కరడించయ్యా, మేము కాపాడయ్యా, పాదయాత్రులకు కరుణించయ్యా, కాపాడయ్యా, రక్షించయ్యా, ఏడుకొండల వెంకటరమణ సంకటహరణ, వెంకటరమణ సంకటహరణ, రమణ సద్గురు రమణ వైకుంఠವಾಸ ಆಪದ್ಬಾಂಧವ. ನನ್ನ ಹೆಸರು ಸುಜಯ್ ಅಂತ. ವೈಕುಂಠ ಏಕಾದಶಿ ಪ್ರಯುಕ್ತ 21ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮವನ್ನು ಡಾಕ್ಟರ್ ಟಿಎಸ್ ಆದಿನಾರಾಯಣ ಮತ್ತು ಕುಟುಂಬದವರು ಹಮ್ಮಿಕೊಂಡಿರುತ್ತಾರೆ. ತಿಮ್ಮಪ್ಪನ ದರ್ಶನ ಪಡೆಯಲು ಎಲ್ದೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಹೊರಡುವ ಯಾತ್ರಿಕರಿಗೆ ವಾಹನದ ಸೌಲಭ್ಯವನ್ನು ನೀಡುವ ರಾಜಣ್ಣನವರಿಗೆ ಮತ್ತು ಆಹಾರವನ್ನು ತಯಾರಿಸುವ ಅಂಜನಪ್ಪ ಮತ್ತು ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಹಾಗೂ ಹೀಗೆ ಎಲ್ಲ ಪಾದಯಾತ್ರಿಗಳು ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೋರುತ್ತೇವೆ. Hi, hello, good morning. Myself Varsha. I'm from Kolar district, Srinivasapur Taluk. We are doing Padayatra from Eldur from 21 years. It's like grand celebration for Eldur village people. We are eagerly waiting for every year to celebrate Padayatra for Tirupati. And it's there is no any caste relations and this theme. We are one family. We are celebrating this no any caste feeling in this. We are relatives to travel this journey. I would like to thank to everyone, Mr. Prakash and my dad and their colleagues. Okay, thank you. Very good. ಓಂ ನಮೋ ವೆಂಕಟೇಶ್ವರ. ಶ್ರೀನಿವಾಸನ ಕೃಪೆಯಿಂದ ವೈಕುಂಠ ಏಕಾದಶಿ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ತಿರುಮಲ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ತಂದೆಯವರಾದ ದಿವಂಗತ ಟಿ.ಎಸ್. ಆದಿನಾರಾಯಣರವರ ಸ್ಫೂರ್ತಿ ಹಾಗೂ ಇವರ
ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಸುಮಾರು 20 ವರ್ಷದಿಂದ ಇದು 21ನೇ ವರ್ಷಕ್ಕೆ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ದೂರು ಮತ್ತು ಸುತ್ತಮುತ್ತಲ ಗ್ರಾಮಗಳು, ಕೋಲಾರ, ಮುಳಬಾಗಿಲು, ಬೆಂಗಳೂರು ಮುಂತಾದ ಸ್ಥಳಗಳಿಂದ ಭಕ್ತಾದಿಗಳು ಆಗಮಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಲಿಂಗ ಯಾವುದೂ ಇರೋದಿಲ್ಲ. ಎಲ್ಲರೂ ಒಂದಾಗಿ ಒಂದು ಕುಟುಂಬವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇದು ವರ್ಷದಲ್ಲಿ ಇದೊಂದು 5 ದಿವಸ ನಮಗೆ ಹಬ್ಬದ ವಾತಾವರಣ. ನಮಗೆ ವರ್ಷದಲ್ಲಿ 5 ದಿವಸ ನಮ್ಮ ಕೆಲಸಗಳನ್ನು ಬದಿಗೊತ್ತಿ 5 ದಿನ ದೇವರ ಇದರಲ್ಲಿ ನಾವು ನಡ್ಕೊಂಡು ಹೋಗ್ತೇವೆ. ಪ್ರತಿ ವರ್ಷದಲ್ಲಿ 5 ದಿನ ಯುಗಾದಿ ಹಬ್ಬದಂತೆ ತುಂಬಾ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇದಕ್ಕೆಲ್ಲ ನನ್ನ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಸಹೋದರ ಸಹೋದರಿಯರು ಇವರೆಲ್ಲರ ಪ್ರೇರಣೆಯಿಂದ 21 ವರ್ಷದ ಪಾದಯಾತ್ರೆ ಸುಗಮವಾಗಿ ನೆರವೇರುತ್ತಿದೆ. ಜೈ ನಮೋ ವೆಂಕಟೇಶ. ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಈ ಒಂದು ಪಾದಯಾತ್ರೆ ಎಲ್ಲ ಜನಸಾಮಾನ್ಯರ ವ್ಯಕ್ತಿಗೆ ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಆ ವೆಂಕಟರಮಣ ಸ್ವಾಮಿ ಒಂದು ದರ್ಶನ, ಒಂದು ಎಲ್ಲ ಒಂದು ಗ್ರಾಮಗಳ ಕುಟುಂಬಗಳ ಯಾವ ರೀತಿ ಅವರ ಒಂದು ಆರೋಗ್ಯದಾಗ್ಬೋದು, ಅವರೊಂದು ಮನೆ ವ್ಯವಸ್ಥೆ ಆಗ್ಬೋದು, ದೇವರ ಆಶೀರ್ವಾದ ಸಿಗ್ತಾ ಇದೆ. ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಕೃಪೆ ಇದ್ದು ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಅದರಿಂದ ಎಲ್ಲ ದಿನ ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು 350ರಿಂದ 400 ಜನರವರೆಗೂ ಬರ್ತಾ ಇದ್ದಾರೆ. ಇದರಲ್ಲಿ ವೈದ್ಯಕೀಯ ಸೌಲಭ್ಯದಿಂದ, ಆಮೇಲೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಮುದ್ದೆ, ಅನ್ನ, ಸಾಂಬಾರು, ರಸಮ್ಮು, ಮೊಸರು, ಬಾಳೆಹಣ್ಣು, ಸಿಹಿ ಈ ತರ ವ್ಯವಸ್ಥೆ ಮಾಡಿರ್ತೇವೆ. ರಾತ್ರಿಯೂ ಸಹ ಹೋಳಿಗೆ, ಹಿತ್ಕಿನ ಬೇಳೆ ಸಾಂಬಾರು, ಮುದ್ದೆ, ಅನ್ನ, ಸಾಂಬಾರು, ರಸಂ, ಮೊಸರು, ಬಾಳೆಹಣ್ಣು ವ್ಯವಸ್ಥೆ, ಒಂದು ಬಜ್ಜಿ, ಬೊಂಡ ಅಥವಾ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿರುತ್ತೇವೆ. ಪ್ರತಿಯೊಂದು ದಿವಸನೂ ಒಂದೊಂದು ವೆರೈಟಿ ಮಾಡ್ತೀವಿ. ಇದು ತುಂಬಾ ಚೆನ್ನಾಗಿದೆ. ಇದರಿಂದ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪ್ರತಿ ವರ್ಷ ಇದು ನಡೆಸೋದ್ರಿಂದ ನಮ್ಮ ಕುಟುಂಬದವರ ಸಹಕಾರ, ನಮ್ಮ ಸ್ನೇಹಿತರ ಸಹಕಾರ, ನಮ್ಮ ಹಿತೈಷಿಗಳ ಸಹಕಾರವೇ ಇದಕ್ಕೆಲ್ಲ ಕಾರಣವಾಗಿದೆ. ಇನ್ನು ನನ್ನ ಪ್ರಾಣ ಇರೋವರೆಗೂ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀನಿ. ಓಂ ನಮೋ ವೆಂಕಟೇಶಾಯ. ನಾವು ಎಲ್ದೂರು ಗ್ರಾಮದಿಂದ ಸತತವಾಗಿ 21ನೇ ವರ್ಷದ ತಿರುಮಲ ಪಾದಯಾತ್ರೆ ನಂಬಿಕೊಂಡಿರುತ್ತೇವೆ. ಈ ಪಾದಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಮಗೆ ವರ್ಷನೂ ವೈಕುಂಠ ದರ್ಶನ ಆಗ್ತಾ ಇಲ್ಲ. ದಯವಿಟ್ಟು ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಾರಾ ಚಂದ್ರಬಾಬು ನಾಯ್ಡು ಅವರೇ, ನಮಗೆ ದರ್ಶನ ಮಾಡ್ಕೊಳ್ಬೇಕಾಗಿ ವೈಕುಂಠ ದರ್ಶನ ಬೇಕು, ಮಾಡ್ಕೊಳ್ಬೇಕು ತಮ್ಮಲ್ಲಿ ಪ್ರಾರ್ಥನೆ. ಪವನ್ ಕಲ್ಯಾಣ್ ಅವರು ಡೆಪ್ಯೂಟಿ ಸಿಎಂ ಅವರು ಹೇಳ್ಬೇಕಾ? ಅದು ಮಾನ್ಯ ಡೆಪ್ಯೂಟಿ ಸಿಎಂ ಆದ ಚಂದ್ರಬಾಬು ಪವನ್ ಕಲ್ಯಾಣ್ ಅವರೇ, ನಮಗೆ ದಯವಿಟ್ಟು ಈ ವೈಕುಂಠ ದರ್ಶನ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿನ ಪ್ರಾರ್ಥನೆ ಮಾಡ್ತಾ ಇದೀವಿ. ದಯವಿಟ್ಟು ನಮಗೆ ವೈಕುಂಠ ದರ್ಶನ ಬೇಕು ಅಂತ ನಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಈ ದಿನ ಪಾದಯಾತ್ರೆ ದರ್ಶನ, ಈ ಜನರ ಒಂದು ಸಮೂಹ, ಈ ಒಂದು ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ? ಈ ಕಾರ್ಯಕ್ರಮ ಯಾವತ್ತು ಸುಮಾರು 21 ವರ್ಷಗಳಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ವರ್ಷ ಇನ್ನ ವಿಶೇಷವಾಗಿ ಡಿಜೆ ಎಲ್ಲ ಇಟ್ಟಿದೀವಿ. ಆಡ್ಕೊಂಡು ಎಲ್ಲ ಕುಣಿತ ಎಲ್ಲ ಆರಾಮಾಗಿ ಹೋಗಿ ಬರ್ತಾ ಇದೀವಿ. ಈ ದರ್ಶನ ನಮ್ಗೆ ಮಾಡ್ಕೊಡ್ಬೇಕು ತಮ್ಮಲ್ಲಿ ಪ್ರಾರ್ಥನೆ. ನಮೋ ವೆಂಕಟೇಶಾಯ ನಮಃ. ನಾವು ಶ್ರೀನಿವಾಸಪುರ ತಾಲೂಕು ಎಲ್ದೂರು ಗ್ರಾಮದಿಂದ ಕೋದಂಡ ರಾಮಸ್ವಾಮಿ ಪಾದಯಾತ್ರೆ, ಇದು ಸುಮಾರು 21 ವರ್ಷದಿಂದ ಈ ಪಾದಯಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದಣ್ಣವರ, ಪ್ರಕಾಶಪ್ಪನವರಿಂದ, ಈ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರಿಂದ ಈ ಒಂದು ಕಂಟಿನ್ಯೂ ಆಗಿ ಅವ್ರು ನೆಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕುಟುಂಬಕ್ಕೆ ಆ ಕಲಿಯುಗ ದೇವ ವೆಂಕಟರಮಣ ಸ್ವಾಮಿ ಆಯುಷ್ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡ್ಬೇಕಂತ ನಮ್ಮೆಲ್ಲರೂ ಗ್ರಾಮಸ್ಥರಿಂದ ನಾವು ವಿನಂತಿ ಮಾಡಿ ಆ ಕಲಿಯುಗ ದೇವ ವೆಂಕಟರಮಣ ಸ್ವಾಮಿನ ನಾವು ಕೇಳ್ಕೊಂತ ಇದ್ದೀವಿ. ನಮ್ಮಲ್ಲಿ ಒಂದು ಮಾತು, ಈ ದಿನ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಎಲ್ದೂರು ಗ್ರಾಮದಲ್ಲಿ ಕೋದಂಡ ರಾಮಸ್ವಾಮಿ ಒಂದು ದೇವಸ್ಥಾನದ ಒಂದು ಮಹತ್ವ ಪ್ರತಿ ವರ್ಷವೂ ಇದೇ ರೀತಿ ಸುಮಾರು 21 ವರ್ಷ ಒಂದು ತಿರುಗಿ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಆ ವೆಂಕಟರಮಣ ಸ್ವಾಮಿ ದೇವರ ದರ್ಶನ, ಒಂದು ದೈವ ಸಂಕಲ್ಪ ಯಾವ ರೀತಿ ನಿಮ್ಮ ಕುಟುಂಬಗಳಿಗೆ ಆರೋಗ್ಯ ಇದರಲ್ಲಿ ಸಹಕಾರ ನೀಡ್ತಾ ಇದೆ? ಎಲ್ಲ ಒಂದು ಇದರಲ್ಲಿ ನಾನು ಸುಮಾರು ಒಂದು 5 ವರ್ಷದಿಂದ ಈ ಬ್ಯಾಚ್ ಅಲ್ಲಿ ಜಾಯ್ನ್ ಆಗಿದೆ. ಆ ಭಗವಂತ ನಮ್ಮನ್ನ ಎಲ್ಲಾ ಸುಖವಾಗಿ ಕಾಪಾಡ್ತಾ ಇದ್ದಾನೆ.
ಅದೇ ರೀತಿ ಮುಂದೇನು ಎಲ್ಲಾ ಭಕ್ತರನ್ನು ಕಾಪಾಡ್ಕೊಂಡ್ ಬರ್ಬೇಕಂತ ಆ ವೈಕುಂಠ ವೆಂಕಟರಮಣ ಸ್ವಾಮಿನ ನಾವು ಬೇಡ್ಕೊಂತ ಇದೀವಿ. ಸತತ 21 ವರ್ಷಗಳಿಂದ ಎಲ್ದೂರು ಗ್ರಾಮದಿಂದ ಪ್ರಕಾಶ್ ಅಣ್ಣನವರ ನೇತೃತ್ವದಲ್ಲಿ ಸುಮಾರು 21 ವರ್ಷಗಳಿಂದ ನಾವು ಪಾದಯಾತ್ರೆ ನಡೆಸುತ್ತಿದ್ದೇವೆ. ಇದು ಒಳ್ಳೆಯ ಸೂಚನೆ ಆಗಿದೆ. ಎಲ್ಲರೂ ಸಹ ಎಲ್ಲ ಜಾತಿ ಮತ ಭೇದ ಏನಿಲ್ಲದೆ ಎಲ್ಲ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿರಂತೆ ಈ ಪಾದಯಾತ್ರೆಯನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರೋದು ಪ್ರಕಾಶ್ ಅಣ್ಣನ ನೇತೃತ್ವದಲ್ಲಿ. ಮತ್ತು ಈ ಊರಿನ ಹಿರಿಯ ಗ್ರಾಮಸ್ಥರು ಮತ್ತು ಸ್ನೇಹಿತರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಒಂದು ಅಣ್ಣ ತಮ್ಮಂದಿರಂತೆ ಹೋಗಿ ನಾವು ಈ ದೇವರ ದರ್ಶನ ಪಡೆಯುತ್ತೇವೆ. ಇದು ನಮ್ಮ ಈ ಒಂದು 5 ದಿನಗಳ ಪ್ರವಾಸ ತುಂಬಾ ಆನಂದವಾಗಿ ಎಲ್ಲ ಚೆನ್ನಾಗಿರುತ್ತೆ. ಆದ್ರಿಂದ ಇದೇ ರೀತಿ ಮುಂದೆ ಸಹ ನಡೆಸ್ಕೊಂಡು ಹೋಗ್ತಾರೆ ಅಂತ ಪ್ರಕಾಶ್ ಅಣ್ಣನವರ ನೇತೃತ್ವದಲ್ಲಿ ನಡೆಯುತ್ತದೆ. ಮತ್ತೆ ಅದೇ ರೀತಿ ಆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದರ್ಶನ ತುಂಬಾ ಚೆನ್ನಾಗಿ ಆಗ್ತದೆ ನಮ್ಗೆಲ್ಲರಿಗೂ ಅಂತ ನಾವು ಬೇಡ್ಕೊಂತ ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಒಂದು ಮಾತು, ತಾವು ಪ್ರತಿ ವರ್ಷವೂ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಈ ಒಂದು ಪ್ರಕಾಶ್ ಅಣ್ಣ ನೇತೃತ್ವ ಮತ್ತು ಅವ್ರ ಕುಟುಂಬದವರ ಒಂದು ಸಹಭಾಗಿತ್ವದಲ್ಲಿ ಎಲ್ಲರ ಒಂದು ಊಟದ ವ್ಯವಸ್ಥೆ ಆಗಲಿ, ಒಂದು ಟಿಫನ್ ಆಗಲಿ, ಒಂದು ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಸಹಕಾರ, ಯಾವ ರೀತಿ ಆ ವೆಂಕಟರಮಣ ಸ್ವಾಮಿ ಒಂದು ಪಾದಯಾತ್ರೆ ಹೋಗಿ ಬಂದ್ರೆ ನಿಮ್ಮ ಒಂದು ಕುಟುಂಬಕ್ಕೆ ದೇವರ ಕೃಪೆ? ಅವರು ಎಲ್ಲಾ ರೀತಿ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಮತ್ತು ಔಷಧೋಪಚಾರಗಳಿಂದ ಹಿಡಿದು ಮತ್ತೆ ನಾವು ಇಲ್ಲಿಂದ 5 ದಿನಗಳ ಪ್ರವಾಸ ಮುಗಿಸುವವರೆಗೂ ಮನೆ ಸೆರವು ಎಲ್ಲ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಮಗೂ ಸಹ ದೇವರು ಒಳ್ಳೇದು ಮಾಡಿದ್ದಾರೆ. ಆದ್ರಿಂದ ನಾವು ಈ ಕಾರ್ಯಕ್ರಮಕ್ಕೆ ಸತತವಾಗಿ ಬರುತ್ತಿದ್ದೇವೆ. ಓಂ ನಮೋ ವೆಂಕಟೇಶಾಯ ನಮಃ. ನನ್ನ ಹೆಸರು ಅರ್ಚನಾ ಅಂತ. ನಾವು ಶ್ರೀನಿವಾಸಪುರ ತಾಲೂಕು ಎಲ್ದೂರ್ ಗ್ರಾಮದಿಂದ ತಿರುಪತಿಗೆ ಪಾದಯಾತ್ರೆ ಸತತವಾಗಿ 21 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. 21 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ವಯಸ್ಕರು, ಮಕ್ಕಳು, ವೃದ್ಧರು ಎಲ್ಲರೂ ಸಹ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಪಾದಯಾತ್ರೆಗೆ ಬೇಕಾಗಿರುವ ಸೌಕರ್ಯಗಳೆಲ್ಲ ಆದಣ್ಣ ಅವ್ರ ಫ್ಯಾಮಿಲಿಯಿಂದ ಪ್ರಕಾಶ್ ಅಣ್ಣ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ದೂರಿನ ಭಕ್ತಾದಿಗಳು ಎಲ್ಲರೂ ಸೌಕರ್ಯವನ್ನು ಚೆನ್ನಾಗಿ ನೀಡ್ತಾ ಇದ್ದಾರೆ. ಪಾದಯಾತ್ರೆ ತುಂಬಾ ನಮ್ಗೆ ವರ್ಷಕ್ಕೊಂದ್ಸರಿ ಬರುವ ತುಂಬಾ ಸಂಭ್ರಮದ ಹಬ್ಬ ಆಗಿದೆ. ವರ್ಷನೂ ಎಲ್ದೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಹಬ್ಬವಾಗಿ ಆಚರಿಸ್ಕೊಂಡು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದೀವಿ. ಮೇಡಮ್, ತಮ್ಮಲ್ಲಿ ಒಂದು ಮಾತು, ತಾವು ಈ ದಿನ ಒಂದು ಎಲ್ದೂರು ಗ್ರಾಮದಿಂದ ಎಲ್ಲ ಗ್ರಾಮಗಳ ಸಮುದಾಯದವರು ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಈ ಒಂದು ಯುಗಾದಿ ಹಬ್ಬ ಸಂಭ್ರಮ ನೋಡ್ತಾ ಇದ್ರಿ. ಈ ದಿನ ಈ ಪಾದಯಾತ್ರೆ, ಈ ವೆಂಕಟರಮಣ ಸ್ವಾಮಿಯ ಒಂದು ದರ್ಶನ ಯಾವ ರೀತಿ ಅನಿಸ್ತಾ ಇದೆ? ನಮ್ಗೆ ಇಲ್ಲಿ ಜಾತಿ ಮತ ಭೇದ ಭಾವ ಏನು ಇಲ್ಲದೆ ಎಲ್ರು ಒಂದು ಫ್ಯಾಮಿಲಿ ಆಗಿ, ಕುಟುಂಬದಾಗಿ ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೊಂತೀವಿ. ಹಬ್ಬದ ವಾತಾವರಣ ಇರುತ್ತೆ ಈ ದಿನ. ನಮ್ಗೆ ದೇವ್ರ ದರ್ಶನ ಚೆನ್ನಾಗುತ್ತೆ. ಎಲ್ಲರಿಗೂ ಬಾಲಾಜಿ ಅವರ ಕೃಪೆ ಇರ್ಬೇಕು. ಸೌಕರ್ಯಗಳನ್ನು ನೀಡ್ತಾ ಇರೋರ್ಗೂ, ಭಕ್ತಾದಿಗಳಿಗೂ ಮತ್ತು ಎಲ್ರು ಪಾದಯಾತ್ರೆ ಮಾಡ್ತಾ ಇರೋರ್ಗೆ ಎಲ್ರಿಗೂ ನಮೋ ವೆಂಕಟೇಶಾಯ నమో. మేము కోలార్ జిల్లా శ్రీనివాసపూర్ తాలూకు ఇంకా ఎల్దూరు గ్రామస్తులు ఇంకా ప్రతి సంవత్సరం 21 సంవత్సరం ఇంకా మేము పాదయాత్ర వెళ్తున్నాము. ఈ పాదయాత్రలో మాకి తిరుమలలో చాలా ఇబ్బంది అయింది. పోన 2 సంవత్సరంలో బోన్లో వేసేసి మాకి అన్నము నీళ్ళు లేకుండా అయింది. కానీ అంతైతే కూడా దర్శనాలు లేకుండా మనం బయలుదేరి వచ్చినాము. ఇక్కడి నుంచి కాళ్ళు నడుచుకొని, కాళ్ళు బొబ్బలు పట్టుకొని భక్తాదులు చాలా కష్టం పడుకొని ఆ భగవంతుని దర్శనం కోసం వెళ్తారు. కానీ మాకు ఆ దర్శనానికి ఎత్తేటప్పుడు చాలా ఇబ్బంది కలుగుతా ఉంది. దయచేసి మేము చంద్రబాబు నాయుడు సీఎం, ఆంధ్రప్రదేశ్ ముఖ్యమంత్రి చంద్రబాబు నాయుడు వారికి మేము దయచేసి మా ప్రతి ఒక్క భక్తులకును ఆ దర్శనం చేసే భాగ్యం కలిగించాలని మేము కోరుకుంటున్నాము. అలాగే డిప్యూటీ సీఎం పవన్ కళ్యాణ్ గారికి ఇదే రీతిగా కోరుకుంటున్నాము. భక్తాదులందరికీ ఆ కలియుగ దైవం వెంకటరమణ స్వామి దర్శనం చేసేదానికి ప్రతి ఒక్క భక్తాదులకు మీరు సాయం చేసి ఇవ్వాలని మనము కోరుకుంటున్నాము. మేము పైన 2-3 సంవత్సరం ఇంకా వైఎస్ఆర్ సర్కారం ఉన్నోడు చాలా ఇబ్బంది పడినాము. ఆ భగవంతుని దర్శనం కాలేదు. మాకు చాలా మనసు బేజారుగా అయ్యి మనము చాలా నొప్పి పడి కొండని ఇంకా గింది దిగినాము. ఇది ఒక అవకాశము మీకు దయచేసి మేము కోరుకుంటున్నాము. మాకు దయచేసి ఈ భక్తాదులకంటూ భగవంతుని దర్శనంకి మీరు దయ చూపించాలని మేము మీ దగ్గర వినంతి చేస్తున్నాం. అదివో గోవింద గోవింద
అల్లదివో శ్రీహరివాసము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము అది వెంకటాచలమఖిలో నదము అదివో బ్రహ్మాదుల కపురూపము అదివో నిత్య నివాసమఖిల మునులకు అదివో నిత్య నివాసమఖిల మునులకు అదే చూడు అదే మృక్కుడు ఆనందమయము అదే చూడు అదే మృక్కుడు ఆనందమయము అదివో అల్లదివో శ్రీహరివాసము కైవల్య పదము వెంకటనగమదివో శ్రీ వెంకటపతికి సిరులైనది భావింప సకల సంపద రూపమదివో భావింప సకల సంపద రూపమదివో పావనములకెల్ల పావనమయము అదివో అల్లదివో శ్రీహరివాసము 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 అయ్యింది అయ్యింది ముందుకు పోయి తీసుకోవాలంటే ఇది మూవ్ అవుతారా తీసుకోరా నేను లైట్